ಇರುವಂತ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಇಡೀ ಕೋರ ತಂಡಕ್ಕೆ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ನಿಂತಿರೋದು. ಮೊದಲು ಟೀಸರ್ 2 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ, ಹಾಗೆ ಒಪ್ಪಿಕೊಂಡಳು ಸಾಂಗ್ 1 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಸೊ ಆಡಿಯೋ ಕೇಳಿದಂತ ಎಲ್ಲರಿಗೂ, ನನ್ನ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರಿಗೂ ತುಂಬಾ ಖುಷಿ ಆಗಿದೆ. ಅವರು ಫೋನ್ ಮಾಡಿ ಇವಾಗ್ಲೂ ನಾನು ನಿನ್ನ ಆಡಿಯೋ ಕೇಳ್ತಾ ಇದ್ದೀನಿ, ಇವಾಗ್ಲೂ ನಿನ್ನ ಸಾಂಗ್ ಕೇಳ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ. ಮತ್ತೆ ಟಿವಿಯಿಂದ ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಹೇಮಂತ್ ಸರ್. ಅದಕ್ಕೆ ಇದು ಮಾತ್ರ ಅಲ್ಲ, ಪ್ರೀವಿಯಸ್ ಸಾಂಗ್ ಟೌನ್ ಹಾಲ್ ಅಲ್ಲಿ ಲಾಂಚ್ ಆಗಿರೋ ಸಾಂಗು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಹೇಳಬೇಕು ಅಂದ್ರೆ, ಆಡಿಷನ್ ಕಾಲ್ ಬರುತ್ತೆ ಮೂರ್ತಿ ಸರ್ ಅಂತ. ಆಕ್ಚುಲಿ ಮೂರ್ತಿ ಸರ್ ನಾನು ನನ್ನ ಫ್ರೆಂಡ್ ಮುಹೂರ್ತದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಲ್ಲಿ ಸಿನಿಮಾ ಮಾತುಕತೆ ಆಯ್ತು. ಮತ್ತೆ ಮಂಜು ಸರ್ ಅಂತ ಇದ್ದಾರೆ, ಅವ್ರ ಮೂಲಕ ಮೂರ್ತಿ ಸರ್ ನನ್ನ ಅವ್ರ ಆಫೀಸ್ಗೆ ಕರೆದ್ರು. ಶ್ರೀ ಸರ್ ಅಲ್ಲೇ ಇದ್ರು. ಸೊ ಅಲ್ಲಿ ಆಡಿಷನ್ಸ್ ಆಯ್ತು, ಅವ್ರಿಗೆ ಇಷ್ಟ ಆಯ್ತು. ಮತ್ತೆ ಶ್ರೀ ಸರ್ ನನಗೆ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಏನು ಅರ್ಥ ಆಗ್ಲಿಲ್ಲ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅದು ಫುಲ್ ಸಸ್ಪೆನ್ಸ್ ಇದೆ, ಆ ಕಡೆ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ಸೊ ನನಗೇನು ಅರ್ಥನೇ ಆಗ್ಲಿಲ್ಲ ಮೊದ್ಲು. ಹೌದಾ ಏನ್ ಮಾಡೋದು ಮೊದ್ಲು, ಏನ್ ಮಾಡುದು. ಅವರು ಫಸ್ಟ್ ಹಾಫ್ ಇದು ಅರ್ಥ ಆಯ್ತಲ್ಲ, ಇಷ್ಟ ಅರ್ಥ ಆಯ್ತಲ್ಲ ಅಂತ ಕೇಳ್ತಾ ಇದ್ರು. ಹಾ ಸರ್ ಅರ್ಥ ಆಯ್ತು. ನಂಗೆ ಅಲ್ಲಿ ಒಂದೇ ಪಾತ್ರ ಗೊತ್ತಿದ್ದು, ಕಠೋರ ಪಾತ್ರ ಅದೊಂದೇ ಗೊತ್ತಿದ್ದು, ನನ್ನ ಹೆಸರು ಗೊತ್ತಿರ್ಲಿಲ್ಲ. ಸೊ ಅವರು ಹೇಳ್ತಾ ಹೋದ್ರು, ನಾನು ಅಂತ ಕೇಳ್ತಾ ಹೋದೆ. ಸೊ ಆಯ್ತು ಸರ್, ನಾನು ಮಾಡ್ತೀನಿ ಅಂತ ಅಂದೆ. ಅದಾದ್ಮೇಲೆ ಮೂರ್ತಿ ಸರ್, ನೀವು ಆರ್ಟಿಸ್ಟ್ ಆಗು, ಪ್ರೊಡ್ಯೂಸರ್ ಆಗು, ನೀವು ಆಕ್ಚುಯಲ್ ಲೈಫಲ್ಲಿ ಎರಡೆರಡು ಶೇಡಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರ ಪ್ರತಿಯೊಂದಿಗೂ ಊಟ ಆಯ್ತಾ ಎಲ್ಲಾನು ಕೇಳ್ತಾ ಇದ್ರು. ಮತ್ತೆ ಮನೆಯಿಂದ ಊಟ ತರಿಸ್ತಾ ಇದ್ರು. ಮ್ಯಾಮ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀರಾ. ಹಾಗೆ ಸರ್ ನಾನು ಆಕ್ಚುಲಿ ವಿಲನ್ ಲುಕ್ ಅಲ್ಲಿ ನಾನು ನೋಡಿದ್ದು, ನಾನು ಟೀಸರ್ ಅಲ್ಲೇ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ ಆ ಲುಕ್ ಬರ್ತದೆ ನಿಮ್ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ. ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರೀ ಸರ್, ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಶ್ರೀ ಸರ್ ಮತ್ತೆ ಸೆಲ್ವಂ ಸರ್ ನನ್ನ ಕಾಂಬಿನೇಷನ್ ತುಂಬಾ ಇಷ್ಟ. ಅವರು ಡಾರ್ಲಿಂಗ್ ಅನ್ಮಾರಣ ಇವಣ ಮಾಡೋಣ, ಅದ್ಬೇಕಾ ಇದ್ಬೇಕಾ ಇದೇ ಹೇಳ್ತಾ ಇದ್ರು ಇಡೀ ಸೆಟ್ ಅಲ್ಲಿ. ಅಂಡ್ ಶ್ರೀ ಸರ್ ಆಫ್ ಸೆಟ್ ಬೇರೆ, ಆನ್ ಸೆಟ್ ಬೇರೆ. ಆನ್ ಸೆಟ್ ಅವ್ರ ಫೈರ್, ಅವ್ರು ಏನೇನು ಹೇಳಿದ್ರು, ಓಕೆ ಆಫ್ ಸೆಟ್ ಆಯ್ತು ಹಿಂಗೆ ಮಾತಾಡೋರು. ಅದಿಷ್ಟ ಆಯ್ತು. ಅಂಡ್ ಸೆಲ್ವಂ ಸರ್, ಥ್ಯಾಂಕ್ ಯು ಸರ್. ನಿಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಪ್ರಾಬ್ಲಮ್ ತುಂಬಾ ಆಯ್ತು, ಬಟ್ ಎಲ್ಲೂ ಹೇಳ್ಕೊಳ್ಳಿಲ್ಲ ನೀವು. ಥ್ಯಾಂಕ್ ಯು ಸರ್. ಅಂಡ್ ಮಠ ಸರ್, ಫಸ್ಟ್ ಟೈಮ್ ಮಠ ಸರ್ ನಾನು ಸೆಟ್ ಅಲ್ಲಿ ಬರುವಾಗ, ಫಸ್ಟ್ ಕೆರಿಯೋಲ್ಲ ಸೆಟ್ ಅಲ್ಲಿ ಬರುವಾಗ ನಾನು ಡೈರೆಕ್ಟರ್ ಹತ್ರ ಕೂತಿದ್ದೆ. ನಾನು ಇವಾಗ ಹೇಳ್ತೀನಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ. ಸೈಡಿಗೆ ಬಂದ್ಬಿಟ್ಟು, ಯಾವತ್ತು ಡೈರೆಕ್ಟರ್ ಪಕ್ಕದಲ್ಲಿರುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರ್ಬೇಡಮ್ಮ ಅಂತ ಹೇಳಿದವರು ಕ್ಯಾಮ್ರಾ ಮುಂದೆ. ಸೊ ಅದು ನಾನು ಇವತ್ತು ಮರೆಯಲ್ಲ. ಅಂಡ್ ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಮಠ ಸರ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀನ್ ಮಾಡ್ತೀಯಮ್ಮ, ಮಾಡು ಇವರು ಅಂತಲ್ಲ, ಎಲ್ಲ ಹಿರಿಯ ಕಲಾವಿದರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಬೆಂಬಲ ನೀಡಿದ್ದಾರೆ ಅವರು. ಹಾಗೆ ಇದು ಎಂತ ಕೋರ ಸಿನಿಮಾ ಬೇಗ ಬರ್ತದೆ, ಜಾನ್ವರಿ ರಿಲೀಸ್ ಆಗ್ತಾ ಇದೆ. ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ಲ ಜನರಿಗೆ ರೀಚ್ ಆಗೋ ತರ ನೀವೇ ನೋಡ್ಕೋಬೇಕು. ಸೌಜನ್ಯ, ಥ್ಯಾಂಕ್ ಯು ಸೋ ಮಚ್. ಹೀರೋ ವೆರಿ ಸಾರಿ ಕಿಟ್ಟಿ, ಪ್ರತಿ ಟೈಮ್ ನಾನು ಒಂದೇ ಮರ್ತು ಹೋಗ್ಬಿಡ್ತೀನಿ ಹೇಳಕ್ಕೆ. ಕಿಟ್ಟಿ ಅವನು ಎಷ್ಟು ಟ್ಯಾಲೆಂಟೆಡ್ ಅಂತ ಎಲ್ಲರಿಗೂ ಗೊತ್ತಿದೆ. ಸ್ಟಂಟ್ ಅಲ್ಲಿ ಎಲ್ಲದ್ರಲ್ಲೂ ಅಷ್ಟೇ. ಸೊ ನಾನು ಅವನ ಫೈಟ್ ಅಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಅವನಿಗೆ ತುಂಬಾ ಆಕ್ಚುಲ್ ಆಗಿ ತುಂಬಾ ರಕ್ತಗಳೆಲ್ಲ ಬಂದಿತ್ತು, ತುಂಬಾ ಪೇನ್ ಎಲ್ಲ ಆಗ್ತಾ ಇತ್ತು. ಅವನು ಕುಂಟ್ತಾ ಇದ್ದ, ಅವನಿಗೆ ನಿಲ್ಲಕ್ಕೂ ಆಗ್ತಾ ಇರ್ಲಿಲ್ಲ, ಕೂರಕ್ಕೂ ಆಗ್ತಾ ಇರ್ಲಿಲ್ಲ. ನಾನು ಮತ್ತೆ ಅವ್ನ ಸೆಟ್ ಅಲ್ಲಿ ಯಾವಾಗ ಆಕ್ಷನ್ ಅಂತ ಅಂದ್ರು, ಅವ್ನ ಇಡೀ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು. ನಂಗದು ತುಂಬಾ ಇಷ್ಟ ಆಯ್ತು. ಆವಾಗ್ಲೇ ನಾನು ಸರ್ಗೆ ಹೇಳ್ದೆ, ಎಲ್ಲ ಮುಗಿಸಾದ್ಮೇಲೆ ನಾನು ಹೇಳ್ದೆ, ಕಿಟ್ಟಿ ನಿಜವಾಗ್ಲೂ ಎಲ್ಲೋ ಇರ್ತಾನೆ ನೆಕ್ಸ್ಟ್ ಈ ಮೂವಿ ಆದ್ಮೇಲೆ ಅಂತ, ಬ್ರೇಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.